ಸಾಮಾನ್ಯವಾಗಿ ಯಾವುದನ್ನೇ ಆಗಲಿ ನಾವು ಬಳಕೆ ಮಾಡಿದಷ್ಟು ಬಿಲ್ ಕಟ್ತೀವಿ. ಎಷ್ಟು ಬಳಕೆ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಬಿಲ್ ಕಟ್ತೀವಿ. ಆದರೆ ಬೆಂಗಳೂರಿನ ಈ ಏರಿಯಾದ ನೂರಾರು ಮನೆಗಳು ಕಾವೇರಿಯ ಒಂದು ಹನಿ ನೀರನ್ನೂ ಬಳಸದೇ ಬಿಲ್ ಕಟ್ಟುವಂತಹ ದುರ್ಗತಿ ಬಂದಿದೆ. ನೀರೇ ಬಳಸಿಲ್ಲ, ಆದರೆ ಬಿಲ್ಲನ್ನು ಕಟ್ಟಬೇಕಂತೆ. ಹೆಂಗಿದು ಮತ್ತೆ ಯಾಕೆ ನೋಡೋಣ ಬನ್ನಿ. ಕಾವೇರಿ ನೀರಿನ ಸಂಪರ್ಕ ಪಡೆದು 2.5 ವರ್ಷ, ಈವರೆಗೂ ನಲ್ಲಿಯಲ್ಲಿ ಬಂದಿಲ್ಲ ಒಂದು ಹನಿ ನೀರು. ಕಳೆದ 3 ತಿಂಗಳಿಂದ ನೀರಿಲ್ಲ, ಬಿಲ್ ಮಾತ್ರ ಬರ್ತಿದೆ. ವಿದ್ಯುತ್ ಆಗ್ಲಿ ನೀರಾಗಲಿ ನಾವು ಬಳಸಿದ್ದಕ್ಕಷ್ಟೇ ಬಿಲ್ ಬರುತ್ತೆ, ಆಗ ನಾವು ಪಾವತಿ ಮಾಡಬೇಕು. ಆದರೆ ನಗರದ ಈ ಏರಿಯಾದ ನೂರಾರು ಮನೆಗಳಿಗೆ ಒಂದು ಹನಿ ಕಾವೇರಿ ನೀರು ಬರದೆ 3-4 ತಿಂಗಳಿನಿಂದ ಬಿಲ್ ಬರೋದಕ್ಕೆ ಶುರುವಾಗಿದೆ. ಇದರಿಂದ ನಿವಾಸಿಗಳು ಕಂಗಾಲಾಗಿದ್ದಾರೆ. ಕಾವೇರಿ ನೀರು ಕನೆಕ್ಷನ್ ಕೊಟ್ಟು ನೀರೇ ಬಂದಿಲ್ಲ, ಆದ್ರೆ ಬಿಲ್ ಮಾತ್ರ ಬಂದಿದೆ. ಬೆಂಗಳೂರು ಜಲಮಂಡಳಿಯ ಎಡವಟ್ಟಿಗೆ ಹೆಮ್ಮಿಗೆಪುರದ ಆದಿತ್ಯ ಲೇಔಟ್ ಜನ ಕಂಗಾಲಾಗಿದ್ದಾರೆ. ನೀರು ಬರದೆ ಬಿಲ್ ಹೇಗೆ ಬಂತು ಅಂತ ಫುಲ್ ಕನ್ಫ್ಯೂಷನ್ ಆಗಿದ್ದಾರೆ. ಕಳೆದ 2022ರಲ್ಲಿ ಆದಿತ್ಯ ಲೇಔಟ್ನ ನೂರಾರು ಮನೆಗಳಿಗೆ ಕಾವೇರಿ ನೀರಿನ ಪೈಪ್ಲೈನ್ ಕನೆಕ್ಷನ್ ಪಡೆಯಲಾಗಿದೆ. ಆದ್ರೆ 2.5 ವರ್ಷಗಳ ನಂತರ ಬಂದಿದ್ದು ನೀರಲ್ಲ, ಬಳಸದ ನೀರಿನ ಬಿಲ್. ಒಂದೊಂದು ಮನೆಗೆ ನೂರಾರು ರೂಪಾಯಿ ನೀರಿನ ಬಿಲ್ ಬರ್ತಾ ಇದೆ. ಹಣ ಕಟ್ಟಿಲ್ಲ ಅಂತ ಮತ್ತೆ ಡ್ಯೂ ಇಂಟ್ರೆಸ್ಟ್ ಹಣ ಹಾಕ್ತಿದ್ದಾರೆ. ಇದ್ಯಾವ ಲೆಕ್ಕಾಚಾರ ಎಂದು ಸ್ಥಳೀಯರು ಗರಂ ಆಗಿದ್ದಾರೆ. ನಾವು 2022ರಲ್ಲಿ ಫೆಬ್ರವರಿನಲ್ಲಿ ಕನೆಕ್ಷನ್ ತಗೊಂಡಿರೋದು. 2-3 ವರ್ಷ ಏನೂ ಇರಲಿಲ್ಲ. ಈ ವರ್ಷದಿಂದ ಈ ಒಂದು 3-4 ತಿಂಗಳಿಂದ ನಮಗೆ ಬಿಲ್ಲಿಂದ ಇದು ಬರ್ತಾ ಇದೆ. ನಾವು ಕಟ್ಟಿದ್ದೀವಿ ಕೂಡ ಬಿಲ್ಲನ್ನು. ನೀರು ಮಾತ್ರ ಬರ್ತಾ ಇಲ್ಲ, ಮೀಟ್ರ್ ಓಡ್ತಾ ಇದೆ. ಈ ತಿಂಗಳು ನಾವು ಕಟ್ಟಿದ್ದೀಗ 411 ರೂಪಾಯಿ. ಓವರ್ ಆಲ್ ನಮ್ಗೆ ಇವಾಗ ಒಂದು 6 ತಿಂಗಳದೆಲ್ಲ ಸೇರಿ ಅವ್ರು ಹೇಳಿರೋದು 820 ರೂಪಾಯಿ ಬಾಕಿ ಇದೆ. ಇದು ನಮಗೆ ಏನು UGD ಕನೆಕ್ಷನ್ಸು ಇನ್ನೂ ಕನೆಕ್ಟ್ ಆಗಿಲ್ಲ ಮತ್ತು ನೀರು ಬಂದಿಲ್ಲ. ಇಷ್ಟಕ್ಕೆ ನಮಗೆ ಇವಾಗ ಚಾರ್ಜ್ ಮಾಡಿರೋದು 820 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಇದು ಮಿನಿಮಮ್ ಚಾರ್ಜಸ್ ನೀವು ಕಟ್ಟಬೇಕು ಅಂತ ಅವರು ಇದರಲ್ಲಿ ಹೇಳ್ತಿರೋದು. ಒಟ್ಟಾರೆ 110 ಹಳ್ಳಿಗೆ ಕಾವೇರಿ ನೀರು ಕೊಡ್ತೀವಿ ಅಂತ ಜಲಮಂಡಳಿ ನೀರು ಕೊಡದೆ ಬಿಲ್ ಮಾತ್ರ ಕೊಟ್ಟಿದೆ. ನೀರಿಗೆ ಬದಲಾಗಿ ಗಾಳಿಗೆ ಮೀಟರ್ ಓಡಿ ಗಾಳಿಗೆ ಬಿಲ್ ಬಂತ ಅಂತ ಜನ ಅಂದುಕೊಳ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗೆಹರಿಸಬೇಕಿದೆ. ಮಾದೇಶ ಪಬ್ಲಿಕ್ ಟಿವಿ, ಬೆಂಗಳೂರು.